ಇವತ್ತು ಹೊಲಕ್ಕೆ ಗೊಬ್ಬರ ಚೆಲ್ಲಕ್ಕೆ ಅವನು ನಮ್ಮ ಜಗಣ್ಣನು ಇವರೆಲ್ಲ ಬರ್ತೀವಂತ ಹೇಳಿದ್ರಮ್ಮ. ಯಾರು ಕಾಣಿಸ್ತಿಲ್ವಲ್ಲ, ಇವತ್ತು ಕೆಲ್ಸಕ್ಕೆ ಬಂದಿಲ್ವಲ್ಲ, ಏನಕ್ಕೆ ಒಂದು ಗೊತ್ತಾಗ್ತಿಲ್ವಲ್ಲ. ಅತ್ಲಾಗ ಗೊಬ್ಬರ ಚಲ್ಸಿ ಅತ್ಲಾಗಿ ನೀರ್ ಗೀರೆಲ್ಲ ಬಿಟ್ಟು ಅತ್ಲಾಗಿ ಉಕ್ಕೆ ಹೊಡ್ಸೋಣ ಒಂದ್ ಕಡೆಯಿಂದ ತೋಟಕ್ಕೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಯಾಕೆ ಬರ್ತಿಲ್ಲ ಹುಡುಗರು ಕೆಲ್ಸಕ್ಕಂತ ಗೊತ್ತಾಗ್ತಿಲ್ವಲ್ಲ. ಆ ಬರ್ತಾರ ಕಣ್ ಹೇಳು. ನಿನ್ನೆ ಬೇರೆ ಏನೇನೋ ಮಾತಾಡ್ಬಿಟ್ರಲ್ಲ, ಹಂಗಾಗಿ ಬೇಜಾರ್ ಮಾಡ್ಕೊಂಡಿರ್ಬೇಕು ಪಾಪ ಹುಡುಗ. ಒಳ್ಳೆ ಹುಡುಗ ಅವನು, ಬರ್ತಾನ ಕಣ್ ಹೇಳು. ಮೊದ್ಲಿಂದ ನಾನು ನಮ್ ತೋಟದಲ್ಲೇ ಕೆಲಸ ಮಾಡ್ಕೊಂಡಿರೋ ನಮ್ ಜಗಣ್ಣ ಬರ್ದಂಗೇನಿರಲ್ಲ. ಅಲ್ಲ ಕಣ್ರಿ, ನಿಮ್ಗೆ ವಯಸ್ಸಾಯ್ತು, ನೀವ್ ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂತೀರಾ ಅಂತ ಈಗ. ಅಲ್ಲ ಮಗ ಈಗ ಜವಾಬ್ದಾರಿ ತಗೊಂಡಿದ್ದಾನೆ, ಅವನ್ನೆಲ್ಲ ನೋಡ್ಕೊಳ್ತಾನೆ ದಿಲೀಪ. ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ, ಆರೋಗ್ಯದ ಕಡೆ ಗಮನ ಕೊಡ್ರಿ. ಬಾಳ ಆರೋಗ್ಯದ ಕಡೆ ಗಮನ ಕೊಟ್ಬಿಟ್ಟು ಚೆನ್ನಾಗಿರೋದ್ ಕಲೀರಿ ನೀವು, ಸರಿನಾ? ಟೈಮ್ ಸರಿಯಾಗಿ ತಿಂಡಿ ಮಾಡ್ರಿ, ಊಟ ಮಾಡ್ರಿ, ಆರಾಮಾಗಿರೋದ್ ಕಲೀರಿ. ಇಷ್ಟ ದಿವಸ ಅಂತೂ ಯೋಚನೆ ಮಾಡ್ತಿದ್ರಿ ಮಗನ್ ಜವಾಬ್ದಾರಿ ಇಲ್ಲ ಅಂತ. ಅಷ್ಟೊಂದೆಲ್ಲ ಬುದ್ಧಿವಂತ ಆಗಿದ್ದಾನೆ, ಆದ್ರೂ ಕೂಡ ನೀವು ತಿರ್ಗಾ ನೀವು ತಲೆ ಕೆಡಿಸ್ಕೊಂಡ್ ಮಾಡೋ ಅಂತದ್ ಏನೈತೆ? ಆರಾಮಾಗಿರೋದ್ ಕಲೀರಿ ನೀವು. ಹಂಗಲ್ ಕಣೆ ಇವಳೆ, ಆಯ್ತು ಮಗ ಮಾಡ್ತಾನೆ, ನಮ್ ದಿಲೀಪ ಮಾಡ್ತಾನಂತ ನನಗೂ ನಂಬಿಕೆ ಬಂದಿದೆ ಕಣೆ. ಆದ್ರೂನು ಮನ್ಸಿಗೆ ಸಮಾಧಾನ ಇರಲ್ಲ ಕಣೆ. ಎಷ್ಟಂತ ಆ ಮಗಿನ ಮೇಲೆ ಬಿಡಕ್ಕಾಗುತ್ತೆ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರ್ತಾನೆ, 5 ಗಂಟೆಗೆ ಎದ್ದು ಬಂದು ಬರೀ ಕೆಲ್ಸ ಅಂತ ತಿಂಡಿಗೂ ಮನೆ ಹತ್ರ ಬರಲ್ಲ, ಮಧ್ಯಾಹ್ನ ಊಟಕ್ಕೂ ಬರಲ್ಲ, ಬರೀ ಕೆಲ್ಸಾನೇ ಮಾಡ್ತಿರ್ತಾನೆ ಪಾಪ. ಎಲ್ಲ ಅವನ ಮೇಲೆ ಬಿಟ್ಬಿಡಕ್ ಆಗುತ್ತೇನೆ ಪಾಪ? ಇಷ್ಟ ದಿವಸ ಅವನು ಲೆಕ್ಕಾಚಾರಿನೂ ನಿಮ್ಮ ಅಣ್ಣ ಎಲ್ಲ ಯಾರ ನೋಡ್ಕೊಳ್ತಿದ್ರು, ಹೊಲ ಗದ್ದೆ ತೋಟ ಅಂತೆ ಎಲ್ಲ ಫಾರಮ್ಗಳು, ಕೋಳಿ ಫಾರಮು, ಕುರಿ ಫಾರಮು ಪ್ರತಿಯೊಂದೂ ನೋಡ್ಕೊಳ್ತಿದ್ರಮ್ಮ. ಅಲ್ಲ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಬಿಟ್ಟಿದ್ದೆ, ಅವ್ರು ನೋಡಿದ್ರೆ ಇಂಥ ಕೆಲಸ ಮಾಡ್ಬಿಟ್ರು. ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ರೆ ನನಗ್ ಬೀದಿಗ್ ತಗೊಂಬಂದ್ಬಿಡೋರು ಅವ್ರು ಇಬ್ರು ಸೇರ್ಕೊಂಡ್ಬಿಟ್ಟು. ಈಗ ಎಲ್ಲಾನು ಆ ಮಗಿನ ಮೇಲೆ ಬಿಟ್ಬಿಡಕ್ ಆಗುತ್ತೇನೆ? ನೋಡೋಣ, ಸುಮ್ಕಿರು. ಒಂದೊಂದಾಗೆ ಅವನಿಗೂ ಜವಾಬ್ದಾರಿಗಳು ಬರ್ತಾ ಹೋಗ್ಲಿ, ಎಲ್ಲ ಒಂದ್ ಸ್ವಲ್ಪ ಪಳಗ್ಲಿ, ರೂಢಿ ಆಗ್ಲಿ. ಒಂದೊಂದಾಗೆ ನಾನು ಕಡಿಮೆ ಮಾಡ್ತಾ ಬರ್ತೀನಿ. ಈಗಂತೂ ಒಂದ್ ಸ್ವಲ್ಪ ಜವಾಬ್ದಾರಿ ನಾನು ತಗೊಳ್ಳೇಬೇಕು. ಇಷ್ಟ ದಿವಸ ನಾನು ಬೇಜವಾಬ್ದಾರಿತರಿಂದ ನಡ್ಕೊಂಡಿದ್ದಕ್ಕೇನೆ ಇವೆಲ್ಲ ಆಗಿದ್ದು. ನಾನು ಒಂದ್ ಸ್ವಲ್ಪ ಗಮನ ಇಟ್ಕೊಂಡು ನಿಮ್ಮ ಅಣ್ಣ ಏನ್ ಮಾಡ್ತಿದ್ದಾನೆ, ಲೆಕ್ಕಾಚಾರಿ ಏನ್ ಮಾಡ್ತಿದ್ದಾನೆ ಅಂತ ನಾನು ಒಂದ್ ಸ್ವಲ್ಪ ಗಮನ ಇಟ್ಟು ಪ್ರತಿಯೊಂದನ್ನು ವಿಚಾರಿಸಿದ್ರೆ ನೋಡಿದ್ರೆ ಇವೆಲ್ಲ ಯಾಕೆ ಆಗ್ತಿತ್ತು. ನಾನು ಬಹಳ ನಂಬಿಕೆ ಬಿಟ್ಟಿದ್ದೆ ನಿಮ್ಮ ಅಣ್ಣನ ಮೇಲೆ. ನಂಬಿಕೆ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ತಾನಂತ ಯಾರಿಗಮ್ಮ ಗೊತ್ತು, ಈ ರೀತಿ ಎಲ್ಲ ಮೋಸ ಮಾಡ್ತಾರಂತ. ಹೊಟ್ಟೆಲ್ಲ ಉರ್ದೋಗಂಗ ಆಗ್ತೈತೆ. ಹಿಂಗೆ ಬಿಟ್ಬಿಟ್ಟು ಅವ್ರ ಮಾತು ಕೇಳ್ಕೊಂಡು ನನ್ನ ಮಗಂಗೆ ಏನಾದ್ರು ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟಿದ್ರೆ ಇನ್ನು ಇವರಿಗೆ ಹೇಳೋರು ಕೇಳೋರು ಯಾರು ಇರ್ತಿರ್ಲಿಲ್ಲ. ನಾನಿನ್ನೆ ನಮ್ ಬಾಮ ಇದ್ದ ಚೆನ್ನಾಗಿ ನೋಡ್ಕೊಂತಾನೆ, ನಮ್ ಲೆಕ್ಕಾಚಾರಿ ಚೆನ್ನಾಗಿ ಎಲ್ಲ ನೋಡ್ಕೊಂತಾರೆ ಬಿಡು ಅತ್ಲಾಗಂತ ನಾನು ಸುಮ್ಕಾಗ್ಬಿಡ್ತಿದ್ದೆ. ನನ್ಗೆ ಅಯ್ಯೋ ಬೀದಿಗೆ ತಗೊಂಬಂದ್ ನಿಲ್ಸ್ಬಿಡೋರು ಇಬ್ರು ಸೇರ್ಕೊಂಡ್ಬಿಟ್ಟು. ಹಂಗ ಸದ್ಯ ಸಮಾಧಾನ ವಿಚಾರ ಏನಂದ್ರೆ, ಹೆಂಗ ನನ್ನ ಮಗ ಇಷ್ಟ ದಿವಸ ಆಗಿರೋದಕ್ಕೆಲ್ಲಾದ್ರೂ ಒಂದ್ ಸ್ವಲ್ಪ ತಡೆದು ಗೊತ್ತಾಗಿ ವಿಷಯಗಳೆಲ್ಲ ತಿಳ್ಕೊಂಡು ಹೆಂಗ ಹೇಳ್ದ ಅಂತ ಸರಿ ಆಯ್ತು. ಇಲ್ಲ ಅಂದಿದ್ರೆ ಬಹಳ ತೊಂದರೆ ಆಗ್ಬಿಡೋದು ನನ್ಗೆ. ಹ್ಞೂ ಕಣ್ರಿ, ನಾನು ಹೇಳಿಲ್ವೇನ್ರಿ ನಿಮ್ಗೆ? ನಮ್ ದಿಲೀಪ ಅಂತಾನಲ್ಲ ಕಣ್ರಿ, ನನಗ್ ಗೊತ್ತು ಕಣ್ರಿ. ಅವನು ಪೋಲಿ ಇರ್ಬೋದು, ತರಲೆ ಮಾಡ್ತಿದ್ಬಹುದು ಮೊದ್ಲೆಲ್ಲ, ಆದ್ರೆ ಈಗ ಹಿಂಗೆಲ್ಲ ಮಾಡಲ್ಲ ಕಣ್ರಿ. ಆದ್ರೆ ಅವನಿಗೆ ಕಳ್ತನ ಮಾಡೋ ಬುದ್ಧಿ ಆಗ್ಲಿ, ಬೇರೆಯವ್ರಿಗೆ ಮೋಸ ಮಾಡೋ ಬುದ್ಧಿ ಆಗ್ಲಿ, ಬೇರೆಯವ್ರಿಗೆ ಅಯ್ಯೋ ಅನ್ಸೋ ಬುದ್ಧಿ ಆಗ್ಲಿ ನಾನು ಕನ್ಸಿಲ್ಲ ಕಣ್ರಿ. ನೀವು ಬಂದ್ಬಿಟ್ಟು ಅವನು ಎಲ್ಲಾರು ನೀವು ಹೇಳಿದ ತಕ್ಷಣ ನನಗೆ ಯಾವ ರೀತಿ ಬೇಜಾರಾಯ್ತು ಗೊತ್ತಾ? ಅಳದೊಂದು ಬಾಕಿ, ಅಷ್ಟೊಂದು ಬೇಜಾರಾಯ್ತು. ನನ್ನ ಮಗ ಯಾವತ್ತೂ ಕೂಡ ಅಂತ ನಂಬಿಕೆ ಮೋಸ, ನಂಬಿಕೆ ದ್ರೋಹ ಎಲ್ಲ ಮಾಡಲ್ಲ ಕಣ್ರಿ. ಅವ್ನ್ ಹೊಟ್ಟೆ ಹಸ್ಕೊಂಡ್ ಇದ್ರು ಕೂಡ ಅವ್ನ ಕೈಲಿ ಏನು ಇರಲಿಲ್ಲ ಅಂದ್ರೂ ಕೂಡ ಮೋಸ ಮಾಡೋ ಅಂತ ಬುದ್ಧಿ ಮಾಡಲ್ಲ ಕಣ್ರಿ ನನ್ನ ಮಗ. ಅದ್ರಲ್ಲೂ ಅವನ್ ತೋಟದಲ್ಲಿ ಅವನು ಕಳ್ತನ ಮಾಡೋ ಅಂತದ್ ಏನ್ರಿ ಆಗೈತೆ? ಏನ ಬಿಡಿ ಅತ್ಲಾಗಿ ಹೋಗ್ಲಿ ಅತ್ಲಾಗಿ, ನನಗೂ ಗೊತ್ತಾಗ್ಲಿಲ್ಲ ಕಣೆ. ನನಗೂ ನಂಬಿಸ್ಬಿಟ್ರು ಕಣೆ ಆ ಲೆಕ್ಕಾಚಾರಿನೂ ನಿಮ್ಮ ಅಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ಇಲ್ದವೆಲ್ಲ ತಲೆಗೆಲ್ಲ ತುಂಬಿಟ್ಟು ನನ್ನ ಮಗಂಗೆ ನನ್ನ ಸೊಸೆಗೆ ಇಬ್ರಿಗೂ ಬೈದಂಗೆ ಮಾಡ್ಬಿಟ್ರು ಕಣೆ. ಹೊಟ್ಟೆ ಉರ್ದೋಗಂಗ ಆಗ್ತೈತೆ. ಆ ಮಗು ಇವನ್ ಬಿಡು, ದಿಲೀಪನ್ ಬಿಡು. ಆ ಪಾಪ ಈಗಿನ ಮೊನ್ನೆ ಮದ್ವೆ ಆಗಿ ಬಂದಿರ ಆ ಹುಡುಗಿ ಪಾಪ ಶಶಿ, ಅವಳೆಷ್ಟು ಬೇಜಾರ್ ಮಾಡ್ಕೊಂಡ್ಲು ಏನೋ, ಅದೇ ನನಗೆ ಒಂಥರ ಆಗ್ತಿರೋದು. ಅವಳಿಗೆ ಕೂರ್ಸ್ಕೊಂಡು ಬಂದ್ರಿಟ್ವ ಸಮಾಧಾನದಿಂದ ಹೇಳ್ಬೇಕು ಕಡೆ, ಇವಳೆ ಮಾತಾಡ್ಸ್ಬೇಕು ಚೆನ್ನಾಗಿ. ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಏನೋ ಆ ಮಗ. ಕಣ್ರಿ ಪಾಪ, ನಿನ್ನೆ ನಿಮ್ಮ ನೆಮ್ತಿರೋ ನೆಂಬಲ್ಲ ಕಣ್ರಿ, ನನಗಂತೂ ಗೊತ್ತಿಲ್ಲ. ನೆನ್ನೆ ಪಾಪ ತಿಂಡಿ ತಿಂದಾದ್ಮೇಲೆ ಅತ್ತೆ ಮಾವಂಗೆ ಮುದ್ದೆ ಬಸ್ಸಾರ ಅಂದ್ರೆ ಬರೋ ಇಷ್ಟ ಕಣತೆ ಅಂತ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಪಾಪ ನಿಮ್ಗೋಸ್ಕರ ಕಾಯ್ಕೊಂಡು ಕುಂತಿದ್ಲು. ಅತ್ತೆ ನಿಮ್ಗೂನು ಮಾವಂಗೂನು ಇಬ್ರಿಗೂನು ಒಂದೇ ಸಲ ಊಟಕ್ಕೆಲ್ಲ ಬಡಿಸ್ತೀನಿ, ಆರಾಮಾಗಿ ಕುತ್ಕೊಂಡು ನೀವು ಊಟ ಮಾಡಿರಂತೆ, ತಡೀರಿ ಅತ್ತೆ ಅಂತ ನನಗೂ ಊಟಕ್ಕೆ ಹಾಕ್ದಲೆ ಇಬ್ರಿಗೂನು ಒಂದೇ ಸಲ ಊಟಕ್ಕೆ ಬಡಿಸ್ತೀನಿ ಅಂತ ಎಷ್ಟೊಂದೆಲ್ಲ ಖುಷಿಯಾಗಿ ಏನೇನೋ ಆಸೆ ಇಟ್ಕೊಂಡು ಪಾಪ ಕಾಯ್ಕೊಂಡು ನಿಂತಿದ್ಲು. ನೀವು ಬರ್ತಾನೆ ಹಿಂಗೆಲ್ಲ ಬೈದ್ ಬಿಟ್ರಲ್ಲ, ಅವಳಿಗಂತೂ ಪಾಪ ಭೂಮಿ ಒಳಗಡೆ ಹಂಗೆ ಕುಸ್ತೋಗಂಗ ಆಗ್ಬಿಟ್ಟೈತ್ ಕಣ್ರಿ ಪಾಪ. ನನಗೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಕಣ್ರಿ. ಇದೇನಿದು ಅಪ್ಪ ಅಮ್ಮ ಇಬ್ರು ಏನೋ ಮಾತಾಡ್ಕೊಂಡು ನಿಂತಿದಾರಲ್ಲ, ಒಳ್ಳೆ ಟೈಮಿಗೇನೆ ಬಂದಿದ್ದೀನಿ. ನನಗೂ ಬೇಕಿದ್ದೆ ಇದೇ ಟೈಮ್ ಅಲ್ವಾ? ಇಬ್ರು ಒಳ್ಳೆ ಟೈಮಿಗೆ ಸಿಕ್ಕಿದಾನೆ, ಹೋಗಿ ಕೇಳೇ ಬಿಡ್ತೀನಿ ಇವತ್ತು. ಎಷ್ಟು ದಿವಸ ಅಂತ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪಂದ್ರುಗಳ ಜೊತೆ
ನಮ್ಮ ಅಣ್ಣ ತಮ್ಮದ್ರ ಜೊತೆ ಎಲ್ಲ ಜಗಳ ಮಾಡ್ಕೊಂಡು ಹಿಂಗೆ ಮುನಿಸ್ಕೊಂಡಿರೋದು. ಎಲ್ಲರೂ ಒಗ್ಗಟ್ಟಿಂದ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಎಷ್ಟು ಹೇಳಿದ್ರು ನಮ್ಮ ಅಪ್ಪಂಗೆ ಮಾತೆ ಕೇಳಲ್ವಲ್ಲ. ಇವತ್ತಾದ್ರೂ ನಿಧಾನಕ್ಕೆ ಹೇಳಿ ಒಪ್ಸನ ನೋಡೋಣ. ಇವ ಎಲ್ಲಾರು ಮಾತಾಡ್ಸ್ಕೊಂಡಿದ್ರೆ ಫುಲ್ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿರ್ಬೋದು, ನಮ್ಮ ದೊಡ್ಡ ಫ್ಯಾಮಿಲಿ ಆಗ್ಬಿಡುತ್ತೆ. ಆದ್ರೆ ನಮ್ಮ ಅಪ್ಪನೇ ಮಾತು ಕೇಳಲ್ವಲ್ಲ. ನಮ್ಮ ಅಪ್ಪ ಏನೋ ಮಾತು ಕೇಳುತ್ತೆ, ಇಷ್ಟು ದಿವಸ ಮಾತು ಕೇಳ್ತಿರಲ್ಲ. ಯಾಕಂದ್ರೆ ನಮ್ಮ ಮಾವನು ನೀವು ಲೆಕ್ಕಾಚಾರ ಇದಾರಲ್ಲ, ಏನು ಮಾಡಿದ್ರು ನಮ್ಮ ಅಪ್ಪಂಗೆ ತಲೆಗೆ ಇಲ್ದವೆಲ್ಲ ಹೇಳಿ 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 ಯಾರ ಜೊತೆನೂ ಒಂದಂಗೆ ಎಲ್ಲಾರ ಜೊತೆನೂ ಕೆಟ್ಟವನಾಗ ಮಾಡಿಬಿಟ್ಟಿದ್ರು ಪಾಪ. ನಮ್ಮ ಅಪ್ಪ ಏನು ಭಾಳ ಒಳ್ಳೆಯವ್ರೇನೆ. ನೋಡೋಣ ಮೊದಲು ಆ ಹೊಲಕ್ಕೆ ಜಾಗ ಬಿಡಿಸೋಣ ಮೊದಲು ಹೇಳಿ. ಇದಲ್ರಿ ದಿಲೀಪ ಇಲ್ಲೇ ಬಂದ. ಪಾಪ ದಿಲೀಪ ಎಲ್ಲೋಗಿದ್ದ ಕಾಣಿಸ್ತಿರಲಿಲ್ಲ? ಎಲ್ಲೋಗನಮ್ಮ? ಇಲ್ಲೇ ಮೇಲ್ಗಡೆ ತೋಟದ ಹತ್ರ ಹೋಗಿದ್ದೆ ಕಣಮ್ಮ. ಅಲ್ಲೊಂದು ಸ್ವಲ್ಪ ಇದು ಪೈಪ್ ಏನೋ ಒಡೆದೋಗ್ಬಿಟ್ಟಿತ್ತು. ಮೊನ್ನೆ ಉಕ್ಕೆ ಒಡ್ಸೋಕೆ ಹೋಗಿದ್ವಲ್ಲ, ಅಲ್ಲ ಸರಿನೇ ಅಲ್ಲಿ ಟ್ಯಾಕ್ಟ್ರಿ ಓಡಾಡಿಸ್ಕೊಂಡ್ ಬಂದಾಗ ಒಂದು ಸ್ವಲ್ಪ ಗೊತ್ತಿಲ್ದಲೆ ಗೇಟ್ ವಾಲ್ಗೆ ಒಂದು ಸ್ವಲ್ಪ ಇದಾಗ್ಬಿಟ್ಟು ಗೇಟ್ ವಾಲ್ ಮುರಿದೋಗಿತ್ತು. ಅದೊಂದು ಸ್ವಲ್ಪ ಜಗಣ ಕರ್ಕೊಂಡು ಹೋಗ್ಬಿಟ್ಟು ರೆಡಿ ಮಾಡಿಸಿದ್ದೆ ಕಣಮ್ಮ. ಎಲ್ಲ ರೆಡಿ ಆಯಿತು. ಅದಕ್ಕೆ ನೀವು ಅಪ್ಪ ಇಲ್ಲಿ ಮಾತಾಡ್ತಿದ್ರಲ್ಲ, ಅದಕ್ಕೆ ಏನಾಯ್ತು ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ಅಪ್ಪ ಮತ್ತೆ ಏನೋ ಹೇಳೋದು ಮರ್ತ್ಬಿಟ್ಟೆ ಕಣಪ್ಪ ನಾನು. ಮತ್ತೆ ಚಿಕ್ಕಪ್ಪಂಗೆ ಏನಾಯ್ತಪ್ಪ ಈ ಪಾಪಂಗೆ? ದಿಲೀಪ ಬರ್ತಾ ಬರ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪಂಗೆ ಅಂತ ಹೇಳ್ತಿದ್ದಾನೆ. ಇವ್ರ ಚಿಕ್ಕಪ್ಪಂದ್ರು ಕಂಡ್ರೆ ಇವ್ರ ಅಪ್ಪಂಗ್ ಮೊದ್ಲೇ ಆಗಲ್ಲ. ಎಷ್ಟ್ ಕೋಪ ಮಾಡ್ಕೊಳುತ್ತೋ ಏನ. ಮೊನ್ನೆಯಿಂದ ಅಪ್ಪ ಮಗ ಈಗ ಒಂದಾಗಿದ್ದಾರೆ, ಚೆನ್ನಾಗಿದ್ದಾರೆ. ತಿರ್ಗಾ ಇವನ್ ಚಿಕ್ಕಪ್ಪ ಅಂತ ಬೇರೆ ತಗ್ನಲ್ಲಪ್ಪ. ಏನಪ್ಪ ಮಾಡೋದು? ಏನ್ಲಪ್ಪ ಏನ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹೇಳ್ತಿದ್ಯಾ? ಏನಾಯ್ತಾ? ಯಾತು ಇಲ್ಲ ಕಣಮ್ಮ. ಮತ್ತೆ ಅಪ್ಪ ಚಿಕ್ಕಪ್ಪ ಅವರೆಲ್ಲಾರು ಅಲ್ಲಿ ಗಜೇಂದ್ರಣ್ಣನ ಹೊಲಕ್ಕೆ ಏನೋ ಹಸ್ಗಳ ಫಾರಂ ಏನೋ ಮಾಡ್ತಿದಾರಂತಲ್ಲ. ಅಣ್ಣಂಗುನು ಚಿಕ್ಕಪ್ಪಂಗುನು ಯಾರಿಗೂ ದಾರಿನೇ ಬಿಟ್ಲಿಲ್ವಂತೆ. ನೆನ್ನೆ ಮೊನ್ನೆ ಇವ್ರು ಸೇರ್ಕೊಂಡ್ಬಿಟ್ಟು, ಲೆಕ್ಕಾಚಾರಿನು ಬಾವ ಇಬ್ರು ಸೇರ್ಕೊಂಡ್ಬಿಟ್ಟು, ಮಾವ ಸೇರ್ಕೊಂಡ್ಬಿಟ್ಟು, ಹಂಗಾಗಿ ಬೇಜಾರು ಮಾಡ್ಕೊಳ್ತಿದ್ರು. ಲೈ ಲೈ ಪಾಪ ಸುಮ್ಕಿರ್ಲ, ನಿನಗೆ ಗೊತ್ತಾಗಲ್ಲ ಇವೆಲ್ಲ ವಿಚಾರಗಳು. ಇವನ್ ಬೇರೆ ಬಂದ್ಬಿಟ್ಟ, ಇವನು ವಹಿಸ್ಕೊಂಡ್ಬಿಟ್ಟು ಚಿಕ್ಕಪ್ಪಂಗ್ ವಹಿಸ್ಕೊಂಡ್ಬಿಟ್ಟು ಬಂದ ಇವನು. ಅಲ್ಲ ಕಳ್ಳ, ನಾನೆಲ್ಲ ಮಾಡಿದೀನಿ ನಿಮ್ ಚಿಕ್ಕಪ್ಪಂಗ್ ಅಂತದ್ವು. ಅವ್ನು ಯಾಕಲ ದಾರಿ ಬಿಡ್ಲಿಲ್ಲ? ಮತ್ತೆ ನಿನ್ನೆ ನಿಮ್ ಕುಮಾರಣ್ಣ ಬಂದ್ಬಿಟ್ಟು ಟ್ಯಾಕ್ಟ್ರಿ, ನಾನು ನಿಮ್ಮ ಮಾವ ಎಲ್ಲಾರು ಟ್ಯಾಕ್ಟ್ರಿಲಿ ಹೋಗ್ತಿದೀವಿ, ಟ್ಯಾಕ್ಟ್ರಿ ಅಡ್ಡಗಟ್ಕೊಂಡು ಎತ್ಲಾಗೂ ಹೋಗ್ಬೇಡ್ರಿ, ಇಲ್ಲ ಜಾಗ ಇಲ್ಲ ಅಂತ ಹೇಳಿ ನನಗ್ ಕಳಿಸ್ತಾ. ಅಲ್ಲ ಕಣ, ನನ್ ವಯಸ್ಸೇನು ನಿಮ್ಮ ಅಣ್ಣನ ವಯಸ್ಸೇನು? ನನ್ಗೆ ಹಿಂಗ್ ಹೇಳ್ಬೋದಾ ನಿಮ್ಮ ಅಣ್ಣ? ಹೇಳು ನೀನೇ ಒಂದ್ರಿಟ್ಟು. ಇಲ್ಲ ಕಣಪ್ಪ, ಹೇಳಿರುವ ಏನು ಗೊತ್ತಿಲ್ದಂಗೆ ಇವೆಲ್ಲ ಮಾಡ್ಬಿಟ್ನಂತೆ ಬೇಜಾರು ಮಾಡ್ಕೊಳ್ತಿದ್ರು. ಅದಕ್ಕೆ ಚಿಕ್ಕಪ್ಪನೂ ಅಣ್ಣಂಗೆ ಬೈತಿದ್ರು. ಅಲ್ಲ ಕಳ್ಳ, ನಮ್ಮ ಅಣ್ಣಂಗೆ ಇವತ್ತಿನವರೆಗೂ ನಾನೇ ನಮ್ಮ ಅಣ್ಣ ಏನು ಮಾಡಿದ್ರು ನಾನೇ ಅವನಿಗೆ ಎದುರುತ್ರ ಕೊಟ್ಟಿಲ್ಲ, ಮಾತಾಡ್ಸಿಲ್ಲ. ನೀನ್ ಯಾಕಲ ನಮ್ಮ ಅಣ್ಣಂಗೆ ಅಲ್ಲಿ ತೋಟದಲ್ಲಿ ಹೋಗೋದಕ್ಕೆ ತಡಿಯಕ್ ಬಂದೆ? ಇನ್ನೊಂದ್ ದಿವಸ ಏನಾದ್ರು ತಡೆದ್ರೆ ಸರಿ ಇರಲ್ಲ ನೋಡು ಅಂತ ಎಲ್ಲ ಚಿಕ್ಕಪ್ಪ ಕುಮಾರಣ್ಣಂಗೆ ಬೈತಿತ್ತು. ಇಲ್ಲ ಕಣಪ್ಪ, ದೊಡ್ಡಪ್ಪಂಗೆ ಯಾವತ್ತೂ ಎದುರುತ್ರ ಕೊಡಲ್ಲ, ಇನ್ಮೇಲಿಂದ ಏನು ಹೇಳಲ್ಲ, ಸುಮ್ಕಿರಪ್ಪ, ಏನು ಮಾತಾಡ್ಸಲ್ಲ ಅಂತ ಸುಮ್ಕಾಯ್ತು, ಏನು ಮಾತಾಡ್ಲಿಲ್ಲ. ಅದಕ್ಕೆ ನೆನ್ನೆ ತೋಟದಲ್ಲಿ ಸಿಕ್ಕಿರು, ನಾನೇ ಮಾತಾಡ್ಸರಂತ ಮಾತಾಡಿಸ್ದೆ. ಪಾಪ ಏನು ಸಾಯ್ಬೇಕಾದ್ರೆ ಏನು ತಗೊಂಡು ಹೋಗಲ್ಲ ಕಳ್ಳ. ಅಪ್ಪಂಗೆ ಹೇಳುವ, ಇಲ್ಲ ಸೌರುನು ಓಡಾಡ್ಲಿ, ಅಲ್ಲಿ ಗಜೇಂದ್ರಣ್ಣಂಗೆ ಸ್ವಲ್ಪ ಅವನು ಹಸ್ಗಳು ಪಾರ ಮಾಡ್ತಾನಂತೆ, ಸ್ವಲ್ಪ ಅಲ್ಲೂ ಸ್ವಲ್ಪ ಜಾಗ ಬಿಡೋದಕ್ಕೆ ಹೇಳ. ಅಲ್ಲಾಸೆನೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದಕ್ಕೆ, ಆ ಕಡೆ 2 ಕಡೆನೂ ಬೆಳೆ ಬೆಳೆದಿದ್ದಾರೆ ಅವರು ಇವರು. ಇಲ್ಲಾಸೆನೆ ಓಡಾಡೋದಕ್ಕೆ ಜಾಗ ಕೊಡೋದಕ್ಕೆ ಹೇಳ ಅಪ್ಪಂಗೆ ಅಂತ ಹೇಳ್ತಿದ್ರು. ನಾನು ಕೇಳಿ ಹೇಳ್ತೀನಿ ಸುಮ್ಕಿರ್ರಿ ಅಂತ ಹೇಳ್ದೆ. ಅಪ್ಪ ಬಿಡಪ್ಪ, ಜಾಗ ಇರ್ಲಿ, ಏನು ಆಗಲ್ಲ. ನೋಡ್ಲಾ ಪಾಪ, ಒಂದ್ ಮಾತು ಹೇಳ್ತೀನಿ ಕೇಳಲಿ. ನಿಮ್ ಚಿಕ್ಕಪ್ಪನ ಮೇಲೆ ನಿಮ್ ಅಣ್ಣಂದ್ರಗಳ ಮೇಲೆ ಮಾತ್ರ ನನಗಂತೂ ದ್ವೇಷ ಕಡಿಮೆ ಆಗಲ್ಲ. ಈಗ್ಲೂ ಅಲ್ಲ, ಮುಂದೇನು ಅಷ್ಟೇ. ನನಗೆ ಬಾಳ ಕೋಪ ಐತೆ, ಬಾಳ ಅಂದ್ರೆ ಬಾಳ ಕೋಪ ಐತೆ. ನಿಮ್ ಅಣ್ಣ ಸುಮ್ಕಿದ್ದವ್, ನಿಮ್ ಗಜೇಂದ್ರ ಅಣ್ಣ ಎಲ್ಲೋ ಒಂದ್ ಸ್ವಲ್ಪ ಜೀವನ ಮಾಡ್ಕೊಂಡಿದ್ದವನಿಗೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಆಸ್ತಿಲೆಲ್ಲ ಭಾಗ ಕೊಡಿಸ್ಬಿಟ್ಟು ಪಾಲ್ ಮಾಡ್ಬೇಕು, ಪಾಲ್ ಕೊಡಿಸ್ಬಿಟ್ಟು ನನಗೆ ಇಲ್ದವೆಲ್ಲ ಅಯ್ಯೋ ಅನ್ಸ್ಬಿಟ್ಟಿದ್ದಾರೆ. ಪಂಚಾಯತಿಗೆಲ್ಲ ಗೌಡ್ರು ಬಳಿ ಎಲ್ಲ ಕರ್ಸಿ. ಸರಿನಾ? ಆಯ್ತು ತಾನೆ? ಈಗ ಏನು ಅವನಿಗೆ ಗಾಡಿ ಓಡಾಡ್ಸೋದಕ್ಕೆ ಅವನಿಗೆ ಜಾಗ ಬೇಕು ತಾನೆ? ಈಗ ಸರಿ ಆಯ್ತು, ಅದೇನು ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಲಿ ಕಡೆ ಹೇಳು. ನಾವೇನು ಯಾರೋ ಏನು ಕೇಳಕ್ ಹೋಗಲ್ಲ, ನಾನು ಏನು ಕೇಳಕ್ ಹೋಗಿರಲ್ಲ ಕಣೋ. ಅವ್ನ ಲೆಕ್ಕಾಚಾರಿನೂ ನಿಮ್ ಮಾವನೇ ಕೇಳ್ಬಿಟ್ಟು ಜಗಳ ಮಾಡ್ಕೊಂಡ್ ಬಂದಿದ್ದು, ಹಂಗಾಗಿ ಹಿಂಗ್ ಎಡವಟ್ಟಾಗಿರೋದು ಅಷ್ಟೇ. ನಾನಿದ್ರೆ ಓಡಿಸ್ಕೊಂಡು ಹೋಗ್ಲಿ ಅತ್ಲಾಗಿ ಬಿಡತ್ಲಾಗಿ, ಅವನು ನನ್ನ ಮಗನೇ ಅಲ್ವಾ ಅತ್ಲಾಗಿ, ಏನ ಅತ್ಲಾಗಿ ಅಂತ ಸುಮ್ನಾಗ್ತಿದ್ದೆ. ಬಿಡತ್ಲಾಗ ಹೋಗ್ಲಿ, ಹೇಳ್ಬಿಡು ಹಂಗಂತ. ನಾನೇನ್ ತೊಂದ್ರೆಗಿಂದ್ರೆ ಏನೋ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಏನ್ ಮಾಡ್ಕೊಂತಾರೋ ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಸುಮ್ಕೆ ಕ್ಯಾತೆ ತೆಗಿಯೋದು ಅದು ಇದು ಮಾಡಿದ್ರೆ ಅಂದ್ರೆ ಸರಿ ಇರಲ್ಲ ಅಂತ ಹೇಳ್ಬಿಡು ಅವ್ನು ಕುಮಾರಂಗೆ. ಸರಿ ಕಣಪ್ಪ, ಆಯ್ತು. ನೀನ್ ಹೆಂಗೆ ಹೇಳ್ತೀವ ಹಂಗೆ ಕಣಪ್ಪ. ನಮ್ ತೋಟದ ಲಾಸನು ನಾವು ದಾರಿ ಬಿಡೋಣ, ಅವ್ರುನು ಅವ್ರ ತೋಟದ ಲಾಸ್ ದಾರಿ ಬಿಡ್ತಾರ ಕಣಿ ಹೇಳಪ್ಪ. ಅಲ್ಲ ಕಣಪ್ಪ, ಇನ್ನೊಂದು ಮಾತು, ಅಲ್ಲ ಕಣಪ್ಪ, ಅವ್ರು ಯಾರ್ಯಾರು ಮಧ್ಯವರ್ತಿಗಳು
ನಮ್ಮ ಮಾವನು ಇವ್ನ ಲೆಕ್ಕಾಚಾರಿಗೆ ಬಂದ್ಬಿಟ್ಟು ನಿಮ್ಗೆ ಇಲ್ದವೆಲ್ಲ ಸುಳ್ಳು ಹೇಳಿ 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 ಚಿಕ್ಕಪ್ಪನ ಜೊತೆ ಎಲ್ಲ ಜಗಳ ಮಾಡಂಗ್ ಮಾಡಿದಾರ ಕಣಪ್ಪ. ಹ್ಞೂ ಚಿಕ್ಕಪ್ಪ ಅವರು ಅಂತಾರೆ ನಲ್ಲ ಕಣಪ್ಪ, ನೀವಂದ್ರೆ ಸಖತ್ ಇಷ್ಟ ಅವರಿಗೆ, ನೀವಂದ್ರೆ ಸಖತ್ ಗೌರವ ಬೆಲೆ. ಚೆನ್ನಾಗಿ ಮಾತಾಡ್ಸ್ಕೊಂಡು ಇರೋನೇನಪ್ಪ. ಚಿಕ್ಕಪ್ಪಂಗೆ ಮಾತಾಡ್ಸೋಣ. ಈಗಳಲ್ಲೇ ಲೇ ದಿಲೀಪ ನೋಡಲಿ, ಜಾಸ್ತಿ ದೊಡ್ಡದಾಗಿ ಬೇರೆ ಮಾತಾಡ್ತಿದ್ಯಾ. ನೀನ್ ಮಾತಾಡ್ಸ್ಕೊಂಡು ನಿಮ್ ಚಿಕ್ಕಪ್ಪನ ಮಕ್ಳುಗಳ ಜೊತೆ ಇರು, ಹೋಗು, ಬಾ, ಅವೆಲ್ಲ ಗೊತ್ತಿಲ್ಲ ನನಗೆ. ಅದನ್ ಬಿಟ್ಬಿಟ್ಟು ನನಗ್ ಮಾತಾಡ್ಸು ನೀನು. ಅವ್ರ ಹತ್ರ ಹೋಗು, ಇವ್ರ ಹತ್ರ ಹೋಗು, ಚೆನ್ನಾಗಿರು ಅಂತ ಹೇಳಿದ್ರೆ ಮಾತ್ರ ನಾನಂತೂ ನೀನ್ ಏನ್ ಹೇಳಿದ್ರು ಮಾತು ಕೇಳಲ್ಲ. ಚಿಕ್ಕ ಮಕ್ಳು ಚಿಕ್ಕವರಿಂದ ಇದ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ನಡಿಯಲ್ಲ ಸುಮ್ನೆ ನಿನ್ ಪಾಡಿಗೆ ನೀನು. ಪಾಪ ದಿಲೀಪ, ಈಗ ಹೇಳ್ತಲ್ಲ ನಿಮ್ಮ ಅಪ್ಪ ಈಗ ಹೊಲದಲ್ಲಿ ಹೋಗಿ ಅವ್ರ ಪಾಡಿಗೆ ಅವರು ಜಾಗ ಇದ್ ಮಾಡ್ಕೊಂಡು ಹೋಗ್ಲಿ ಅಂತ. ಸುಮ್ಕಿರಿ, ಈಗ ಸಾಕು ಅತ್ಲಾಗಿ. ನಿಮ್ಮ ಅಪ್ಪಂಗೆ ಇಲ್ದವೆಲ್ಲ ಹೇಳ್ಬಿಟ್ಟು ಕೋಪ ಬರ್ಸ್ಬೇಡ ಅತ್ಲಾಗಿ. ಏನೋ ಅತ್ಲಾಗಿ ಕೆಟ್ಟಗಳಿಗೆ ಆಗೋಯ್ತು. ಅವ್ರಿಗೆ ಇಷ್ಟ ಬಂದ್ರೆ ಅಣ್ಣ ತಮ್ಮಗಳ ಜೊತೆ ಚೆನ್ನಾಗಿರ್ಲಿ, ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಹೆಂಗಿದಾರೋ ಅವ್ರು ಇರ್ಲಿ, ಇವ್ರ ಪಾಡಿಗೆ ಇವ್ರು ಹಿಂಗಿದಾರೋ ಹಿಂಗಿರ್ಲಿ, ಸರಿನಾ? ನೀನು ಜಾಸ್ತಿ ಯಾರ ಬಗ್ಗೆನೂ ಏನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರು. ಈಗ ನೀನು ನಿಮ್ ಚಿಕ್ಕಪ್ಪನ ಜೊತೆ, ನಿಮ್ ಚಿಕ್ಕಪ್ಪನ ಮಕ್ಳುಗಳ ಜೊತೆ, ನಿಮ್ ಚಿಕ್ಕಮ್ಮನ ಜೊತೆ ಈಗ ಚೆನ್ನಾಗಿರೋದನ್ನ ನಾವೇನಾದ್ರೂ ಹೊಟ್ಟೆ ಕಿಚ್ಪಡಿಸಿದೀವೇನಪ್ಪ? ಹೋಗ್ಬೇಡ ಅಂತ ಹೇಳ್ತಿದೀವೇನಪ್ಪ? ಚೆನ್ನಾಗಿರ್ರಿ, ನಾವ್ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ನಿಮ್ಮ ಅಪ್ಪಂಗೂ ಕೆಲವೊಂದು ಮಾತಾಡಿರೋದು, ಮೋಸ ಮಾಡಿರೋದು, ಕೆಲವೊಂದು ಬೇಜಾರುಗಳು ಆಗುತ್ತಪ್ಪ. ಎಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡ್ಬಿಟ್ಟು ನಿಮ್ ಅಪ್ಪಂಗೆ ಮೋಸ ಮಾಡಿದ್ದಾರೆ. ಅವರೆಲ್ಲ ಒಂದಾಗ್ಬಿಟ್ಟು ನಿಮ್ಮ ಅಪ್ಪಂಗೆ ಒಬ್ನಿಗೊಬ್ನಿಗೆ ಮಾಡಿದ್ದಾರೆ. ಹಂಗಾಗಿ ನಿಮ್ಮ ಅಪ್ಪಂಗೂ ಕೆಲವೊಂದು ಬೇಜಾರು ಆಗ್ಬಿಟ್ಟೈತೆ, ಮನ್ಸಿಗೆ ನಾಟ್ಬಿಟ್ಟೈತೆ. ಹಂಗಾಗಿ ಇವತ್ತೂ ಕೂಡ ಅವ್ರು ಏನ್ ಮಾತಾಡ್ಸಕ್ ಬಂದ್ರು ಕೂಡ ಇವ್ರಿಗೂ ಮಾತಾಡ್ಸಕ್ ಮನ್ಸಿಲ್ಲ, ಅವ್ರಿಗೂ ಮಾತಾಡ್ಸಕ್ ಮನ್ಸಿಲ್ಲ. ನಿನ್ ಮಧ್ಯದಲ್ಲಿ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತಿದ್ಯಾ? ಎಲ್ಲಾದ್ರೂ ಟೈಮ್ ಯಾವತ್ ಬರುತ್ತೋ ಅವತ್ತಾಗ್ಲಿ, ನೀನ್ ತಲೆ ಕೆಡಿಸ್ಕೊಬೇಡ. ನಡಿ ಮಗ, ಕೆಲ್ಸ ನೋಡ್ಕ ನಡಿ ನೀನು ಸುಮ್ನೆ. ರೇ ಪಾಪ ದಿಲೀಪ ಹಿಂಗೆಲ್ಲ ಹೇಳದ ಅಂತ ಬೇಜಾರ್ ಮಾಡ್ಕೊಂಡ್ಬಿಟ್ರಿ ಕಣ್ರಿ. ಮತ್ತೆ ಅವಂದೇನಂದ್ರೆ ಆಸೆ ಅಂದ್ರೆ ಚಿಕ್ಕಪ್ಪನ ಮಕ್ಳುಗಳ ಜೊತೆ, ಚಿಕ್ಕಪ್ಪನ ಜೊತೆ ಎಲ್ಲ ನೀವು ಚೆನ್ನಾಗಿದ್ರೆ, ಎಲ್ಲಾರು ಒಟ್ಟಿಗಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ಏನ ಆಸೆಯಿಂದ ಹಿಂಗ್ ಬಂದಾನೆ ಅಷ್ಟೇ ಕಣ್. ಹೇಳ್ರಿ ಹೆಂಗ ನನ್ ಮಗ ಮಾತ್ರ ಎಲ್ಲಾರ ಜೊತೆನೂ ಚೆನ್ನಾಗಿರ್ತಾನ ಕಣ್ರಿ. ಮಾತ್ರ ಯಾರ ಜೊತೆನೂ ಆಗ್ಲಿ, ಯಾರು ನಮ್ಮೂರಲ್ಲೇ ಆಗ್ಲಿ ಕಣ್ರಿ, ಇವತ್ತಿನವರೆಗೂ ಅವನಿಗೆ ಯಾರನ್ನು ಬೈದಿಲ್ಲ ಕಣ್ರಿ. ಅಷ್ಟು ಚೆನ್ನಾಗಿ ಎಲ್ಲಾರು ಬೆಲೆ ಕೊಡ್ತಾರೆ. ಇರ್ಲಿ, ನಡೀರಿ ಇವಾಗ ಹೋಗೋಣ, ನಡ್ರಿ ಮಂತ ಹೋಗೋಣ, ತಿಂಡಿ ತಿನ್ನ ನಡ್ರಿ. ನೋಡೆ ಇವಳೆ, ಒಂದು ಮಾತು ಹೇಳ್ಬಿಡ್ತೀನಿ, ನಿನ್ ಮಗಂಗೆ ಹೇಳ್ಬಿಡು ದಿಲೀಪಂಗೆ, ಸರಿನಾ? ನಾನು ಯಾವ್ದೇ ಕಾರಣಕ್ಕೂ ನನ್ನ ತಮ್ಮಂದ್ರುಗಳಿಗಂತೂ ಮಾತಾಡ್ಸಲ್ಲ. ಅವ್ರ ಮೇಲೆ ಅಷ್ಟೊಂದೆಲ್ಲ ಕೋಪ ಐತೆ ನನ್ಗೆ. ಅಷ್ಟು ಮೋಸ ಮಾಡಿದ್ದಾರೆ ಅವರು. ಆಯ್ತಾ? ಅಣ್ಣ ಅನ್ನೋ ಒಂದು ಬೆಲೆ ಕೊಟ್ಟಿಲ್ಲ, ಇವತ್ತಿನವರೆಗೂ ಒಂದು ಗೌರವ ಕೊಟ್ಟಿಲ್ಲ. ಮುಂದೆ ನೋಡ್ಕೊಂಡು ಹೋಗ್ತಾರೆ ಸುಮ್ನೆ ವಿನಾ. ಯಾಕೆ ನಾನೇನೆ ಮಾಡಿದೀನಿ ಅವ್ರಿಗೆ ಅಂತದ್ದು? ಅವ್ರಿಬ್ರಿಗೆ ಏನಂತದ್ ಮಾಡಿದೀನಿ? ಅವ್ನ್ ಬೋರಣ್ಣಂಗೂ ಇವನಿಗೂ ರಂಗಣ್ಣನಿಗೂ ಏನೇ ಮಾಡಿದೀನಿ ಅಂತದ್ದು? ಬೇಕು ಅಂತ ನನ್ನ ಮೇಲೆ ಇಲ್ದವೆಲ್ಲ ಆರೋಪಗಳು ಹೊರಿಸ್ಬಿಟ್ಟು ನಮ್ಮ ಅಣ್ಣ ಕೆಟ್ಟವನು ಅಂತ ಊರರ ಮುಂದೆ ಎಲ್ಲ ತಿರ್ಗಾಡ್ಕೊಂಡು ಹೇಳ್ಕೊಂಡು ಬರ್ತಾರಲ್ಲ ನೆಂಟರ ಮುಂದೆ ಎಲ್ಲ. ನಾನು ಏನ್ ಮಾಡಿದೀನಿ ಅವ್ರಿಗಿಬ್ರಿಗೂ? ಹೇಳಮ್ಮ ನೀನೆ. ಹಂಗಾಗಿ ನೀನು ನಿನ್ ಮಗಂಗೆ ಹೇಳ್ಬಿಡು, ಸುಮ್ನೆ ನಿಮ್ ಮಗ ಕನ್ಸ್ ಕಾಣ್ತಿದ್ದಾನೆ, ಹಗಲು ಕನ್ಸ್ ಕಾಣ್ತಿದ್ದಾನೆ ಅವನು. ಅಣ್ಣ ತಮ್ಮಂದ್ರುಗಳ ಜೊತೆ, ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪಂದ್ರುಗಳ ಜೊತೆ ಎಲ್ಲ ಒಟ್ಟಿಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಲ್ಲ ಏನೇನೋ ನಮ್ಮ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ದವೆಲ್ಲ ಆಸೆಗಳು ಇಟ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ಈಗಲೇ ನಾನು ಯಾವತ್ತಿದ್ರು ಅಷ್ಟೇ ಕಣೆ, ಯಾರ ಜೊತೆನೂ ನಾನು ಚೆನ್ನಾಗಿರಲ್ಲ. ಆಯ್ತಾ? ನಂದು ಏನಾಯ್ತು ಅದನ್ನ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ. ಅವ್ನಿಗೆ ಹೇಳ್ಬಿಡು, ಅವ್ನ ಪಾಡಿಗೆ ಅವ್ನ ಕೆಲ್ಸಗಳು ಏನಿದಾವ ಸುಮ್ಮಗ್ ಮಾಡೋದ್ ಕಲಿ ಅಂತ ಹೇಳು. ಇಲ್ದವೆಲ್ಲ ಯಾಕೆ ತಲೆಹರಟೆ ಮಾಡ್ತಾನ ಅವನು? ಈಗೇನು ಆಸ್ತಿಲಿ ಅಲ್ಲಾಸಿ ಅವನು ಗಜೇಂದ್ರಂದು ಹೊಲಕ್ಕೆ ಹೋಗೋದಕ್ಕೆ ಜಾಗ ಬೇಕಿತ್ತು, ಕೊಟ್ಟೆ ತಾನೆ. ಅವನ ಪಾಡಿಗೆ ಅವ್ನು ಸುಮ್ನೆ ಇರ್ಬೇಕಿತ್ತು. ಇಲ್ದವೆಲ್ಲ ಯಾಕೆ ಮಾತಾಡ್ಬೇಕು ಅವನು? ಬಿಡಿ ಅತ್ಲಾಗ ಹೋಗ್ಲಿ, ಅತ್ಲಾಗಿ ಏನ ಆಸೆ ಪಟ್ಟಿದಾನ ಮಗ ಅತ್ಲಾಗಿ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತಿದ್ರ? ಅಲ್ಲ ಕಣ್ರಿ, ಅವ್ರ ಪಾಪ ಮದ್ವೆ ಆಗಿ ಬಂದಾಗ್ಲಿ ನಾನು ಎಲ್ಲೂ ಹೋಗಿಲ್ಲ ಕಣ್ರಿ. ಇವತ್ತ ಪುರ್ಸತ್ತಿದ್ರೆ ಹೊಲದಲ್ಲಿ ಏನು ಕೆಲಸ ಇದ್ರೆ, ಕೆಲಸ ಇಲ್ಲ ಅಂದ್ರೆ ತೋಟದಲ್ಲೂ ಹೊಲದಲ್ಲೂ ಎಲ್ಲಾದ್ರೂ ಕಳ್ಸನ ಬರ್ರಿ, ಟೌನ್ಗಾದ್ರೂ ಹೋಗ್ಬಿಟ್ಟು ಏನಾದ್ರೂ ಬಟ್ಟೆ ಗಿಟ್ಟೆ ಕೊಡಿಸ್ಕೊಂಡು ಆ ಮಗಿಗೆ ಏನಾರ ಹೋಟ್ಲಲ್ಲಿ ಏನಾರ ತಿನ್ನಿಸ್ಕೊಂಡು ಆರಾಮಾಗಿ ಬರ್ಲಿ, ಕಾರ್ ತಗೊಂಡು ಹೋಗ್ಲಿ. ಹೋಗ್ಲಿ ಕಣ್ ಹೇಳು, ನಾನೇನ್ ಬೇಡ ಅಂತ ಹೇಳಿದಿನ? ಯಾವತ್ತಾದ್ರೂ ತೊಂದ್ರೆ ಮಾಡಿದಿನ? ಸದ್ಯ ಮಗ ಸೊಸೆ ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸ್ತಿರೋದು. ಹಂಗಂತ ಕೆಟ್ಟ ಬುದ್ಧಿ ಏನಾದ್ರು ಇದ್ದಿದ್ರೆ ನನಗೆ ಅವ್ರಿಗೆ ಮನೆಗೆ ಸೇರಿಸ್ತಿರಲ್ಲ ನಾನು, ಸರಿನಾ? ಹೆಂಗ ನನ್ನ ಮಗ ಸೊಸೆ ಚೆನ್ನಾಗಿದ್ರೆ ಸಾಕು ಅಂತ ನಾನು ಬಯಸ್ತಿರೋದು. ಹೋಗ್ಬರ್ಲಿ ಕಣ್ ಹೇಳು, ತೋಟದ್ ಏನ್ ಕೆಲಸ ಇದ್ರು ನಾನು ಮಾಡ್ಕೊಂಡು ತಿನ್ಬೇಕಾದ್ರೆ ಇವತ್ತೊಂದ್ ದಿವಸ